ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಕ್ಯಾಂಪಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ. ತುಂಬ ದಿವಸ ಆದಮೇಲೆ ಬೆಂಗಳೂರು ಹತ್ರ ನಿಯರ್ ಬೈ ಒಂದು ಕ್ಯಾಂಪಿಂಗ್ ಲೊಕೇಶನ್ ಒಳಗೆ ಕ್ಯಾಂಪ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ನೋಡ್ಬೋದು ನಮ್ಮ ಬುಲೆರೋ ರೆಡಿ ಇದೆ. ಓಕೆನಾ, ಇನ್ನೂ ವಾಶ್ ಏನೂ ಮಾಡಿಸಿಲ್ಲ, ಯಾಕಂದರೆ ಸೆರಾಮಿಕ್ ಕೋಟಿಂಗ್ ಮಾಡಿಸೋದ PPF ಮಾಡಿಸೋದ ಗೊತ್ತಿಲ್ಲ. ಹಾಗಾಗಿ ಹಾಗೆ ಪೆಂಡಿಂಗ್ ಬಿಟ್ಟಿದ್ದೀನಿ. ಜಸ್ಟ್ ಹೆಂಗಿದೆ ಶೋರೂಮಿಂದ ಗಾಡಿ ಬಂದಿದ್ದು ಅದೇ ಥರ ಇದೆ. ಮಾತ್ರ ಒನ್ ಆಫ್ ದಿ ಬೆಸ್ಟ್ ವೆಹಿಕಲ್. ಓಕೆನಾ, ನಾನು ಕೆಲವರೆಲ್ಲ ಬುಲೆರೋ ಅಂತ ಹೆಸರು ಕೇಳಿ ಹೆಸಿಟೇಟ್ ಮಾಡ್ತಾರೆ. ಬಟ್ ನಾನು TV ಆಲ್ರೆಡಿ ಓಡಿಸಿದೆ, ಮತ್ತು ಆಟೋಮೆಟಿಕ್ ಆಗಿತ್ತು. ಹಂಗಾಗಿ ನಂಗೆ ಒಂದು ಸ್ವಲ್ಪ ಡಿಸಡ್ವಾಂಟೇಜ್ ಇತ್ತು. ಯಾಕಂದರೆ ಮ್ಯಾನ್ಯಲ್ ಆದರೆ ಸ್ವಲ್ಪ ಸ್ಲಶ್ ಇದ್ರೂ ಹೋಗಿಬಿಡುತ್ತೆ, ಆಟೋಮೆಟಿಕ್ ಸ್ವಲ್ಪ ಸ್ಟಕ್ ಆಗಿಬಿಡುತ್ತೆ. ಹಂಗಾಗಿ ನಾನು ಹಳೆ TV ಮಾರಿ 2-3 ಗಾಡಿ ಚೇಂಜ್ ಮಾಡಿದೆ ಸೆಕೆಂಡ್ಸಲ್ಲೇ. ಆಮೇಲೆ ಯಾಕೋ ಸೆಕೆಂಡ್ಸು ಅದೊಂದು ಫೀಲ್ ಇರುತ್ತಲ್ವಾ, ಹಾಗಾಗಿ ಹೊಸದೇ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಡಿಸೈಡ್ ಮಾಡಿ ತೊಗೊಂಡೆ. ಇದು ನಾರ್ಮಲ್ ಬುಲೆರೋ N10 ಆಪ್ಷನ್ ಅಲ್ಲ, ಇದು ನಾರ್ಮಲ್ ಬುಲೆರೋ ಅಲ್ಲ, ಬುಲೆರೋ ನಿಯೋ ಅಲ್ಲ, ಇದು N10 ಆಪ್ಷನಲ್ಲು. ಬುಲೆರೋ ನಿಯೋ N10 ಆಪ್ಷನ್. ಏನು ಡಿಫ್ರೆನ್ಸ್ ಅಂದರೆ ನಿಮಗೆ ಇಲ್ಲಿದೆ ನೋಡಿ ಡಿಫ್ರೆನ್ಸ್. ಓಕೆನಾ, ಇದು MLD ಅಂತ ಬರುತ್ತೆ, ಮೆಕ್ಯಾನಿಕಲ್ ಏನೋ ಡಿಫ್ರೆನ್ಷಿಯಲ್ ಲಾಕ್ ಅಂತ ಏನೋ ಕರೀತಾರೆ. ಏನಂದರೆ ಒಂದು ವೀಲ್ ಜಾಮ್ ಆದರೆ ಇನ್ನೊಂದು ವೀಲ್ ಫ್ರೀ ಇರೋದನ್ನ ಸ್ಟಾಪ್ ಮಾಡಿ ಜಾಮ್ ಆಗಿರೋ ವೀಲ್ಗೆ ಪವರ್ ಜಾಸ್ತಿ ಕೊಟ್ಟು ಮೇಲೆತ್ತುತ್ತೆ. ಸೊ ಹಂಗಾಗಿ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ರಿವ್ಯೂ ವಿಡಿಯೋಗಳಲ್ಲಿ ಹೇಳೋಣ. ಬನ್ನಿ ಇವಾಗ ಗಾಡಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ. ನನ್ನ ಜೊತೆ ಇವತ್ತು ಜೀವನ್ ಇದ್ದಾನೆ. ನಾನು, ಜೀವನು, ಹಿಮ ಮತ್ತು ಪಾಪ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಈಗ ನಾವು ನಮ್ಮ ಸೆಟಪ್ ರೆಡಿ ಮಾಡ್ಕೊಳ್ಳೋಣ. ಓಕೆ, ಸೊ ಇದೆಲ್ಲ ನಾನು ಯಾವಾಗೂ ರೆಗ್ಯುಲರ್ ಕಿಟ್ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಏನಾದರೂ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಬಲ್ಬ್ ಆಗಿರ್ಬೋದು, ಲೈಟ್ಸು, ಮ್ಯಾನ್ಯಲ್ಲು, ಚಾರ್ಜರು ಆ ಥರ. ಹಾಗಾಗಿ ನಾವು ನೀಟಾಗಿ ಫಸ್ಟ್ ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ. ಇದ್ರ ಜೊತೆ ನಾನು ಸುಮ್ಮನೆ ಒನ್ ಡೇ ಕ್ಯಾಂಪಿಂಗ್ ಅಲ್ವಾ, ಹಾಗಾಗಿ ಬೇಸಿಕ್ ಎಸೆನ್ಷಿಯಲ್ ಏನು ಬೇಕು ಅದನ್ನು ತೊಗೊಂಡಿದ್ದೀನಿ. ಫಸ್ಟು ನಮ್ಮ ಕುಕಿಂಗ್ ಕಟ್ಲೆರಿ ಸೆಟ್ಟು. ಇದೇ ನಮಗೆ ತುಂಬ ಇಂಪಾರ್ಟೆಂಟು. ಸೊ ಇದೆಲ್ಲ ನಂದು ಏನಂತಾರೆ ಕಾರ್ ಕವರು, TV ಕವರೇ ಹಂಗೆ ಇತ್ತು. ನನಗೆ ಇದೆ ಅಂತಲೇ ಗೊತ್ತಿರಲಿಲ್ಲ, ಸೈಡಲ್ಲೇ ಬಿದ್ದಿತ್ತಲ್ಲ. ಇನ್ನು ಇದು ನನ್ನ ಕ್ಯಾಮ್ರಾ ಟ್ರೈಪೋಡು. ಮೇನು ಎಷ್ಟೊಂದು ಸರ್ತಿ ಟ್ರೈಪೋಡೇ ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಕ್ಯಾಂಪಿಂಗ್ ಮಾಡೋಕ್ಕೆ, ತುಂಬ ಒದ್ದಾಡ್ಬಿಟ್ಟಿದ್ದೀನಿ ಅವಾಗೆಲ್ಲ. ಒಂದು ಟೆಂಟ್ ಇದೆ, ಸುಮ್ಮನೆ ಇದು ಆಗ ನಾನು ಮಲ್ಕೋಬೇಕು ಅಂತಿದ್ರೆ ಆಚೆ ಮಲ್ಕೊಳ್ಳೋಕೆ ಒಂದು ಚಿಕ್ಕ ಟೆಂಟು. ಹಾಗೆ ಇದರಲ್ಲಿ ಆಚೆ ಒಂದು ಟಾರ್ಪಲ್ ಹಾಕೊಳ್ಳೋದು, ಟಾರ್ಪಲ್ಲು. ಆಮೇಲೆ ಟಾರ್ಪಲ್ ಜೊತೆ 4 ಸೀಟ್ ಇದು ಬರುತ್ತೆ, ಒಂದು ಟೇಬಲು ಮತ್ತು 4 ಚೇರ್ ಥರ ಅದೊಂದಿದೆ. ಇದು ಮನೇಲಿ ಇಟ್ಟೋಗ್ಬೋದಾಗಿತ್ತು, ಮತ್ತು ಮತ್ತೊಂದ್ಬಿಡ್ತೀನಿ, ಯಾಕೆ ಮೊನ್ನೆ ಸಿಕ್ಕಿರೋದು. TV ಇದ್ದಾಗ ನಂಗೆ ಸಿಕ್ಕಿರಲಿಲ್ಲ, ಹಂಗೆ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿಟ್ಬಿಟ್ಟಿದ್ದೆ, ಸಿಕ್ಕಿರೋದು. ಇದು ನಮ್ಮ ಟಾಯ್ಲೆಟ್ ಟೆಂಟ್. ಯಾಕಂದರೆ ನಿಮ್ಮ ಮತ್ತು ಆರೋಗ್ಯ ಎಲ್ಲ ಇರೋದ್ರಿಂದ ಏನಾದರೂ ಎಮರ್ಜೆನ್ಸಿ ಟಾಯ್ಲೆಟ್ ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಒಂದ್ಬಿಟ್ಟು ನಾರ್ಮಲ್ ಯಾವಾಗ ಎಮರ್ಜೆನ್ಸಿ ಈಗ ಅಂಬ್ರೆಲ್ಲ ಇಟ್ಕೋತೀವಿ. ಇದೊಂದು ಕ್ಯಾಂಪಿಂಗ್ ಸ್ಟೌವು. ಯಾವಾಗಲೂ ರಿಮೂವ್ ಮಾಡಿ ಇಟ್ಕೋಬೇಕು, ಲೀಕೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಏನಾದರೂ ಸ್ವಲ್ಪ ಎಳೆದಾದಾಗ. ಇನ್ನೂ ಎಲ್ಲಾದರೂ ಸೆಂಟ್ರಿಗೆ ಇಟ್ಕೋತೀವಿ. ಆಲ್ರೆಡಿ ಗಮ್ ಅಂತ ಇದೆ ಇದೆಲ್ಲ. ಓಕೆ ಆಯಿತು. ಇದು ನಮ್ಮ ಅಂಬ್ರೆಲ್ಲ, ಇದು ನಮ್ಮ ಸ್ಟವ್ ಮೇಲ್ಗಡೆ. ಸೊ ಇಷ್ಟೇ ನಮ್ಮ ಐಟಮು. ಅದು ಬಿಟ್ಟರೆ ಇನ್ನು ನಮ್ಮದೊಂದು 2 ಬ್ಯಾಗ್ ಬರುತ್ತೆ. ಇಲ್ಲಿಗೆ ನಾನೊಂದು ಪ್ಲೇಟ್ ಹಾಕಿಸ್ತೀನಿ. ನಾವು ಈಗ ಸಿಂಪಲ್ ಹೋದಾಗ ನಮ್ಗೆ ಫುಲ್ ಕಿಟ್ಟು ಕ್ಯಾರಿ ಮಾಡೋ ನೆಸೆಸಿಟಿ ಇರಲ್ಲ. ಇಲ್ಲೇ ಒಂದು ಬೆಂಚ್ ಟೈಪ್ ಆಗುತ್ತೆ ಅದು. ಓಕೆ ನಡಿ ಜೀವನ್, ಹೊರಡೋಣ. ಓಕೆ ಹೋಗೋಣ. ಓಕೆ ನಡೀರಿ. ಇವಾಗ ಆರು ಮತ್ತು ಹಿಮಗೆ ವೇಟಿಂಗು. ಆರು ಹಿಮ ಬಂದ ತಕ್ಷಣ ನಾವು ಹೊರಡೋಣಂತೆ. ಲೆಟ್ಸ್ ಗೋ. ಹಾಗೆ ಹಿಮಗೆ ವೇಟ್ ಮಾಡ್ತಾ ಇದ್ವಿ. ಸೊ ಇಬ್ಬರು ರೆಡಿ ಆಗಿದ್ದಾರೆ. ಹಾಯ್ ಬೇಬಿ ಗರ್ಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಹೇಳ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ ನಡೀರಿ, ಗಾಡಿ ಎತ್ಕೊಳ್ಳಿ, ಲೆಟ್ಸ್ ಗೋ. ಸೊ ಹಿಮ ಎಲ್ಲ ಸ್ವಲ್ಪ ಎಲ್ಲ ಪ್ಯಾಕಿಂಗ್ ಎಲ್ಲ ಇತ್ತು. ಬ್ರೇಕ್ಫಾಸ್ಟ್ ಆನ್ ದಿ ವೇ ಮಾಡೋಣ ಅಂದ್ಕೊಂಡ್ವಿ. ಆಮೇಲೆ ಯಾಕೆ ಸುಮ್ಮನೆ ರಿಸ್ಕ್ ತಗೊಳ್ಳೋದು, ಇಲ್ಲೇ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಡ್ತಾ ಇದ್ದೀವಿ. ಈಗ ನಮ್ಮ ಪಯಣ ಸ್ಟಾರ್ಟ್ ಆಗುತ್ತೆ.
ಮಾತಾಡಿ. ಓಕೆ, ಸೊ ಇವಾಗ ಫೈನಲ್ಗೆಲ್ಲ ಹೊರಡ್ತಿದ್ದೀವಿ. ಇವತ್ತು ನಮ್ಮ ಜೊತೆ ಗೆಸ್ಟ್ ಆಗಿ ನಮ್ಮ ಜೀವನ್ ಇದ್ದಾನೆ. ಹಲೋ, ಆರೋಗ್ಯ ಫೇವ್ರೆಟ್ ಮಾವ. ಅದು ಮಾಮ. ನಡೀರಿ, ಈಗ ಹೋಗುವ. ಫಸ್ಟ್ ಲೊಕೇಶನ್ ಹಾಕೋಬೇಕು, ಎಲ್ಲಿ ಏನು ಕಾಣ್ತಾ ಇದ್ದೀರಾ. ಮೋಸ್ಟ್ಲಿ ನಾವು ಹೊಸೂರು ಕಡೆಯಿಂದ ಹೋಗ್ತೀವಿ. ಒಂದು ಸ್ವಲ್ಪ ಲೊಕೇಶನ್ ಹಾಕೋಣ. ಎಷ್ಟು ಕೊಡು. ಸ್ವಲ್ಪ ಲೇಟಾಗಿ ಆರಾಮಾಗಿ ಹೊರಡ್ತಾ ಇದ್ದೀವಿ. 2 ಅವರ್ ತೋರಿಸ್ತಾ ಇದೆ ಟೋಟಲ್ಲು ಡೆಸ್ಟಿನೇಷನ್ಗೆ. ನೋಡ್ಬೋದು 69 ಕಿಲೋಮೀಟರ್ಸ್ ಇದೆ. ಕರೆಕ್ಟಾಗಿ 70 ಕಿಲೋಮೀಟರ್ ಇದೆ. ಹೆಂಗೆ ಹೋಗ್ಬೇಕು ನಾವು ಇವಾಗ? ಓಕೆ, ಹೀಗೆ ರೈಟ್ ಹೋಗಿ ಹೋಡಿಯಿಂದ ಹೋಗಬೇಕು. ಯಾವ ರೋಡ್ ಚೆನ್ನಾಗಿದೆ ಇನ್ನಂದರೆ ಬಂಸಂದ್ರ, ಹತ್ತಿಬೆಲೆ. ಓಕೆ, ಆ ಕಡೆ ಅಷ್ಟೇ ಟ್ರಾಫಿಕ್ ಇರುತ್ತೆ. ಹಂಗೆ ಹೋಗೋಣ, ನಡೀದು ಹೋಗೋಣ. ನಮ್ಮ ಹೊಸ ಕಾರಲ್ಲಿ ಫಸ್ಟ್ ರೈಡ್, ಫಸ್ಟ್ ಕ್ಯಾಂಪಿಂಗ್ ಮನೆ ಹತ್ರ ಅಲ್ಲ ಅಭಿ? ಹೌದು, ಬೆಂಗಳೂರು ಈ ಗಾಡಿಯಲ್ಲಿ ಮೊದಲನೇ ಕ್ಯಾಂಪಿಂಗು. ಹೌದು, ಆ್ಯಕ್ಚುಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾಗಿತ್ತು ನಾವು. ಹೌದೌದು. ಬಟ್ ಟೈಮ್ ಸಿಕ್ಕಲಿಲ್ಲ ಹೋಗೋಕ್ಕೆ, ಹಂಗಾಗಿ ಇದು ಮಾಡಿದ್ವಿ. ಸೀಟ್ ಎಲ್ಲ ಚೆನ್ನಾಗಿದೆ, ಕಂಫರ್ಟ್ ಆಗಿದೆ. ಹಿಂದೆ ಮಾಡ್ತೀನಿ ತಿರ್ಸ್ಕೊಂಡು ನಿಮ್ಮ ಕಡೆ ಒಂದು 6 ಮಂತ್ಸೇ ಆಗಿರಬೇಕು ನಾವು ಹೋಗಿ ಜೊತೆ. ಇವತ್ತೇ ಕಾರ್ ಇರ್ತಾ ಇರೋದು. ಆ್ಯಕ್ಚುಲಿ ಶೋರೂಮಿಂದ ತಗೊಂಡು ಬಂದು ನಿಲ್ಲಿಸಿ ಇನ್ನೆಲ್ಲೂ ತಗೊಂಡು ಹೋಗಿರಲಿಲ್ಲ. ಇದೀವಿ. ನಿನ್ನ ಡೋರ್ ಬಿದ್ದಿಲ್ಲ. ಸಾಕಾ? ಓಕೆ, ಸೊ ಇಮಾ, ಹೌ ಡು ಯು ಫೀಲ್? ಏನು ಅನ್ನಿಸ್ತಾ ಇದೆ ನಿನಗೆ? ಕಾರ್ ತಗೊಂಡ್ಮೇಲೆ ಫಸ್ಟ್ ಕ್ಯಾಂಪಿಂಗ್ ಹೋಗ್ತಾ ಇರೋದು. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ, ಯಾಕಂದ್ರೆ ಶೋರೂಮಿಂದ ಕಾರ್ ತಗೊಂಡ್ ಬಂದು ನಿಲ್ಸಿ ಸಾಹೇಬ್ರು ಎಲ್ಲೂ ಸಿಕ್ಕೇ ಇಲ್ಲ. ಅಂದ್ರೆ ಅವ್ರದ್ದು ಇದೆಯಲ್ಲ, ಹೋಗ್ತಾ ಇದಾರಲ್ಲ ಜಟಾಯು. ಅದೇ ತುಂಬಾ ಜನ ಕೇಳೋರಲ್ಲ ಇಮ್ಮ, ನಮ್ಮನ್ನು ಕರ್ಕೊಂಡೋಗಿ ಕ್ಯಾಂಪಿಂಗ್ ಅಂತ. ಈ ತರ ಕರ್ಕೊಂಡು ಹೋಗಕ್ಕಾಗಲ್ಲ. ಆ್ಯಕ್ಚುಲಿ ನಾವೆಲ್ಲ ಆರ್ಗನೈಸ್ ಮಾಡಬೇಕು, ಎಲ್ಲಾನು ಚೆನ್ನಾಗಿರ್ಬೇಕು. ಫುಡ್ ಇರ್ಬೋದು, ಮತ್ತೆ ಸ್ಟೇ ಇರ್ಬೋದು, ಸೇಫ್ಟಿ. ಇವಾಗ ಒಬ್ರು ಇಬ್ರು ಅಂದ್ರೆ ಹೆಂಗೋ ನಡೀತದೆ, ಹಂಗಿರ್ಬೇಕು. ಅದಕ್ಕೋಸ್ಕರ ನಾನು ಮತ್ತೆ ನಮ್ಮ ಡ್ಯೂಕ್ ಗಿರಿ ಅವ್ರು ಸೇರಿಬಿಟ್ಟು ಆಯಿತು ಮಾಡೋಣ ಏನೋ ಒಂದು ಎಲ್ಲರಿಗೂ ಅಂತ ಹೇಳಿ ಡಿಸೈಡ್ ಮಾಡಿ ಜಟಾಯು 4x4 ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಕ್ಯಾಂಪ್ ರೈಡ್ ಮಾಡಿದ್ವಿ, ಅದು ಆ್ಯಕ್ಚುಲಿ ಸಕ್ಸಸ್ಫುಲ್ ಆಗಿ ನಡೀತು. ಎಲ್ಲರೂ ಬಂದವರು ಹ್ಯಾಪಿ, ನಾವು ಹ್ಯಾಪಿ. ಇಟ್ ವಾಸ್ ಆಲ್ ಗುಡ್ ಆ್ಯಂಡ್ ಫನ್. ಇಲ್ಲೇ ನಮ್ಮ ಮನೆ ಅಂದ್ರೆ ನಮ್ಮ ಮನೆಯಿಂದ 70 ಕಿಲೋಮೀಟರ್ಸ್ ತೋರಿಸಿದೆ. ಆಲ್ಮೋಸ್ಟ್ 2 ಅವರ್ಸ್ ಇದೆ ಆ ಪ್ಲೇಸ್. ತಮಿಳ್ನಾಡು ಬಾರ್ಡರ್, ಕರ್ನಾಟಕ ತಮಿಳ್ನಾಡು ಬಾರ್ಡರ್ ಸೇಫ್ ಇದೆ. ವಾನಮ್ಮ 70 ಕಿಲೋಮೀಟರ್ಸ್ ತೋರಿಸ್ತಾ ಇದೆ ಆಕ್ಚುಲಿ. ವಾನಮ್ಮ ಲೇಕ್ ಅಂತ ಹೇಳಿ ತುಂಬ ಜನ ಎಲ್ಲ ಹೋಗಿದ್ದಾರೆ. ನಾವು ತುಂಬ ದಿವಸದಿಂದ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ವಿ, ಟೈಮ್ ಸಿಕ್ಕಿರಲಿಲ್ಲ. ಸೊ ಇವತ್ತು ಹೋಗ್ತಾ ಇದೀವಿ. ಬನ್ನಿ, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಇನ್ನೇನಿದ್ರು ಆನ್ ದಿ ವೇ ಈ ನಮ್ಮ ಕೇರ್ ಫ್ರಮ್ ಎಕ್ಸಿಟ್ ಆಗಿ ಮುಂದೆ ಕ್ಯಾಚ್ ಆಗೋಣ. ಮಾಡಿದ್ದಲ್ಲ. ಓಕೆ, ಫೈನಲ್ ಆಗಿ ನಾವು ಇವಾಗ ತಮಿಳ್ನಾಡು ಎಂಟ್ರಿ ಆಗ್ತಾ ಇದ್ದೀವಿ. ತಮಿಳ್ನಾಡು ಎಂಟ್ರಿ ಆಗಿ ಹೋಗ್ತಾ ಇದೀವಿ. ನೋಡ್ಬೋದು ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟು. ಲೆಫ್ಟ್ ಸೈಡ್ ಇರೋದೆಲ್ಲ ಬಂದ್ಬಿಟ್ಟು TVS ಪ್ಲ್ಯಾಂಟು. ಧರಂಪುರಿ ಇವೆಲ್ಲ ಇಲ್ಲಿಗೆ ಎಂಟ್ರಿ. ಇಲ್ಲಿಂದ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದೆ. ರೈಟ್ ಲೆಫ್ಟ್ ಎಲ್ಲ TVS. ಎಷ್ಟು ಸುಮಾರು ವರ್ಷ ಆಗಿತ್ತು ನಾವು ಇಲ್ಲಿಗೆ ಬಂದು. ಒಗ್ನೇಕಲ್ಗೆ ಹೋಗ್ಬೇಕಾದ್ರೂ ಇದೇ ರೂಟ್ ತೊಗೊತಾ ಇದೀವಿ ಒಂದೊಂದ್ಸತಿ. ಹಾಗಾಗಿ ನೈಸ್. ಹೆಂಗಿದೆ? ಫುಲ್ ನೀಟಾಗಿ ಕ್ಯಾಂಪಿಂಗ್ ಮಾಡ್ತೀರಾ ರೋಹಿ ನೀವು? ನಡೀರಿ ಹೋಗೋಣ. ಇನ್ನು ನಮಗೆ 28 ಕಿಲೋಮೀಟರ್ ಇದೆ. ಆನ್ ದಿ ವೇ ಸ್ವಲ್ಪ ಐಟಮ್ಸ್ ಎಲ್ಲ ಏನೇನು ಬೇಕು ಅದೆಲ್ಲ ತೊಗೊಂಡು ಮುಂದೆ ಕಂಟಿನ್ಯೂ ಮಾಡಬೇಕಷ್ಟೆ. ಲೆಟ್ಸ್ ಗೋ. ಸ್ವಲ್ಪ ತರಕಾರಿ ಎಲ್ಲ ತಗೋತಾ ಇದ್ದೀವಿ. ಏನು ಮಾಡ್ತೀನಮ್ಮ ಇವತ್ತು? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡೋಣ ಅಂತ ಇದ್ದೀವಿ. ಸೊ ಇಲ್ಲೇ ಹಂಗೆ ಒಂದು ಕಡೆ ತಗೋತಾ ಇದ್ದೀವಿ ಎಲ್ಲನೂ ತರಕಾರಿ ಎಲ್ಲ. ಇನ್ನು ಅಲ್ಲಿ ಚಿಕನ್ ಇದೆ, ನೋಡೋಣ. ಮುಂದೆ ಮಟನ್ ಸಿಗುತ್ತಂತ. ಮಟನ್ ಸಿಗುತ್ತಂತ, ಇಲ್ಲೊಂದು ಇಲ್ಲೂ ಇದೆ. ಮತ್ತೆ ರಿವರ್ಸ್ ಹೋಗೋದು ಬೇಡ ಅಂತ ಹಂಗೆ ಮುಂದೆ ನೋಡೋಣ. ಮಟನ್ ಸಿಕ್ಕಿದ್ರೆ ಮಟನ್, ಇಲ್ಲ ಚಿಕನ್ ತಗೊಂಡು ಒಂದು ಮಾಡೋಣ. ಇಲ್ಲ ಗೀ ರೈಸು ಮಟನ್ ಫ್ರೈ ಮಾಡಿಬಿಡು. ಇನ್ನು 3.8 ಕಿಲೋಮೀಟರ್ ಇದೆ. ಇದೆಲ್ಲ ರೈಟ್ ಕೇಳ್ತಿದೆ. ರೈಟ್ ತೊಗೊಂಡು ಒಂದು ಬ್ರಿಡ್ಜ್ ಬರುತ್ತೆ ನನ್ನ ಪ್ರಕಾರ. ಆ ಬ್ರಿಡ್ಜಿಂದ ಪಕ್ಕಕ್ಕೆ ಹೋಗ್ಬೇಕು. ಸಾಕಾರಲ್ಲ ಇವಾಗ ಒಂದು ಎಷ್ಟು ಟೋಟಲ್ ಒಂದು 165 ಕಿಲೋಮೀಟರ್ ಓಡಿದೆ ಅಷ್ಟೇ. ಶೋರೂಮಿಂದ ಒಂದು 50-40 ಕಿಲೋಮೀಟರ್ ಓಡಿಸಿತ್ತು.
ನಾನು ಸ್ವಲ್ಪ ಓಡಿಸಿದ್ದೀನಿ. ಹಾಗಾಗಿ ಸ್ವಲ್ಪ ಸೆಟ್ ಆಗಬೇಕು. ಹೊಸ ಗಾಡಿ ಅಲ್ಲ, ಸ್ಟೇರಿಂಗ್ ಎಲ್ಲ ಸ್ವಲ್ಪ ಹಾರ್ಡ್ ಥರ ಅನಿಸುತ್ತೆ. ಒಂದು 200 ಕಿಲೋಮೀಟ್ರ್ 300 ಕಿಲೋಮೀಟ್ರಿಗೆಲ್ಲ ಸೆಟ್ ಆಗಿಬಿಡುತ್ತೆ. ಮುಂದೆ ಮಮ್ಮಿ ಈ ತರ ಮಾಡು. ಮುಂದೆ ತೋರಿಸಿದ್ಯಾ? ಮಮ್ಮಿ ಈ ತರ ಮಾಡು. 100 ಕಿಲೋಮೀಟ್ರಲ್ಲಿ ನಮ್ಮ ಡೆಸ್ಟಿನೇಷನ್ ಅರೈವ್ ಆಗ್ತೀವಿ ನಾವು. ಬೇಕಾಗಿಲ್ಲ ಓಡಿಸೋಕ್ಕೆ ಇಲ್ಲಿ ಚೆನ್ನಾಗಿದೆ. ಅದು ಚೆನ್ನಾಗಿದೆಯಾ? ಮೋಟೋ ಜಿ ಪಿ ಫುಲ್ಲು ರೈಟ್ ಲೆಫ್ಟು ಫ್ಲವರ್ಸ್ ನೋಡು, ಫುಲ್ಲು ಬಾಳೆ ತೋಟ, ನೋಡಲ್ಲಿ ಚೆಂಡು ಹೂ ಗಿಡ. ನೀನ್ ನೋಡು, ತುಂಬಾ ಚೆನ್ನಾಗಿದೆ ಕಣೋ. ಹಸು ಇದೆ, ನೀರಿದೆ. ಜಾಗ ಎಷ್ಟು ಪೀಸ್ಫುಲ್ ಆಗಿದೆ ಗೊತ್ತಾ? ಫುಲ್ ಸೈಲೆಂಟ್ ಆಗಿ ಸುತ್ತಮುತ್ತಲ ಬರೀ ರಾಗಿನೇ ಬೆಳಿತೇವೆ ಅನ್ಸುತ್ತಿದೆ. ಚಿಕ್ಕ ಪುಟ್ಟ ಸಣ್ಣ ಪುಟ್ಟ ನರ್ಸರಿಗಳಿದ್ದಾವೆ. ಸೊ ಈಗ ನೋಡಿ ಮುಂದ್ಗಡೆ ಒಂದು ಹೊಳೆ ಕೆರೆ ಸಿಗುತ್ತೆ ರೈಟ್ಗೆ. ಕೆರೆಯಿಂದ ಮುಂದಕ್ಕೆ ಹೋಗಿ ನಾವು ರೈಟ್ ತಗೊಂಡು ಬೈಕಲ್ಲಿ ಓಡ್ಸಕ್ಕೆ ಇನ್ನೂ ಸಕ್ಕತ್ತಾಗಿರುತ್ತೆ. ಅಮ್ಮ ನೋಡು, ಕೆರೆ ಬಂತು, ಲೇಕ್ ಬಂತು ಅಲ್ಲಿ ವಾಟರ್. ಇದೆ ಕೆರೆ ನೋಡ್ತಾ, ವಾಟರ್ ಕಾಣಿಸ್ತಾ ಇದೆಯಾ? ಈಗ ನಾವು ಮುಂದೆ ಹೋಗ್ಬಿಟ್ಟು ಅಲ್ಲಿಂದ ವೆಲ್ಕಮ್ ಮುದ್ದು ಮಗಳೇ. ನೋಡಲಿ ಎಷ್ಟೊಂದು ಜನ ಆಲ್ರೆಡಿ ಬಂದವ್ರು ಕಣೋ, ಕ್ಯಾಂಪ್ ಮಾಡ್ತಾ ಇದ್ದಾರೆ. ಕಾಣಿಸುತ್ತೆ ನೋಡಿ, ಜೂಮ್ ಮಾಡ್ತೀವಿ. ಆಲ್ರೆಡಿ ಎಷ್ಟು ಜನ ಆಲ್ರೆಡಿ ಬಂದಿದ್ದಾರೆ. ಸುಮಾರು ಗಾಡಿಗಳೆಲ್ಲ ಬಂದು ಕ್ಯಾಂಪ್ ಎಲ್ಲ ಹಾಕೊಂಡಿದ್ದಾರೆ. ನಾವು ಮುಂದೆ ಹೋಗೋಣ ಸ್ವಲ್ಪ. ಈಗ ಈ ಬ್ರಿಡ್ಜ್ ಇದೆಯಲ್ಲ, ಆ ಬ್ರಿಡ್ಜಿಂದ ಮುಂದೆ ಹೋಗಿ ರೈಟ್ ಅಂತ ತಗೊಂಡ್ಬಂದ್ಬಿಟ್ಟು ನಾವು ಮತ್ತೆ ವಾಪಸ್ ಹೋಗ್ಬೇಕು. ಇದೆ ಬ್ರಿಡ್ಜು. ಇದೇ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋದು. ಲೊಕೇಶನ್ ಅಲ್ಲಿ ಎಂಡ್ ಆಗುತ್ತೆ ಹಿಂದ್ಗಡೆಗೆ. ನಾವು ಈ ಬ್ರಿಡ್ಜನ್ನ ಇಳಿದು ರೈಟ್ ತಗೋಬೇಕು. ಎಲ್ಲರೂ ಹೋಗ್ತಾ ಇದ್ದಾರೆ ಕಡೆ, ಸುಮಾರು ಜನ ಅಲ್ಲಿಗೆ ಬರ್ತಾ ಇರೋದು ನೋಡಿ. ಎಲ್ಲ ನಿಯರ್ ಬೈ ಸರೌಂಡಿಂಗ್ಸ್ ಎಲ್ಲ ಅಲ್ಲಿಗೇನೆ. ಸ್ವಲ್ಪ ರಿಸ್ಕ್ ಇದೆ. ನೀಟಾಗಿ ಎಲ್ಲ ಸುಮಾರು ಎಲ್ಲ ಕರ್ನಾಟಕ ಗಾಡಿಗಳೇ ಇಲ್ಲಿದ್ದಾವೆ ಅಲ್ಲ ಇಮ್ಮ? ಸುಮಾರು ಕ್ಯಾಂಪಿಂಗ್ ಬಂದಿದ್ದಾರೆ ನೋಡ. ಅದು ಕರ್ನಾಟಕ ಗಾಡಿನೇ, ಇದು ಕರ್ನಾಟಕ ಗಾಡಿನೇ. ಸ್ವಲ್ಪ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮತ್ತೆ ಸಿಗುತ್ತೆ ಇಲ್ಲಿ. ಅಮ್ಮ ಬಿದ್ದೋಗ್ಬಿಡ್ತೀಯ, ಮಮ್ಮಿನ ಇಟ್ಕೊಳ್ಳಿ. ಇಳಿದ್ಬಿಟ್ಟು ಇನ್ನು ಇಲ್ಲಿ ಮೀನೆಲ್ಲ ಸಿಗುತ್ತೆ. ಈ ಕಡೆ ಅಲ್ಲಿ ಫಿಶ್ಗಳೆಲ್ಲ ಸಿಗುತ್ತಂತೆ. ಜೀವನ್ ಹೆಂಗಿದೆ ಲೊಕೇಶನ್? ಸೂಪರ್ ಆಗಿದೆ ಅಣ್ಣ. ಅಲ್ಲ ಜೀವನ್ ಈ ಥರ ಫಸ್ಟ್ ಟೈಮ್ ನಮ್ಮ ಜೊತೆ ಕ್ಯಾಂಪಿಗೆ ಬಂದಿರೋದಲ್ಲ. ಯಾವಾಗಲೂ ಬಿಸಿ ಇರ್ತಾನೆ. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ನಮ್ಮ ಜೊತೆ ಬಂದಿರೋದು ಈ ಥರ. ಇಮ್ಮ ಹೆಂಗಿದೆ ಇಮ್ಮ? ಇಲ್ಲಿ ಚಿಕ್ಕ ಲೋಟಸ್ ಕಡೆ ಇದು ಇಮ್ಮ, ಪುಟಾಣಿ ಲೋಟಸ್ ಕಡೆ ಇದು ನೋಡು ಎಷ್ಟು ಚಿಕ್ಕದಿದೆ. ಮೀನೆಲ್ಲ ಇದೆ ಕಣೆ, ಫಿಶಿಂಗ್ ಮಾಡ್ಬೋದು. ಬೆಂಟಲ್ಲಿ ಹಾಕಿ ಎಷ್ಟಿದೆ ನೋಡು. ಬಟ್ಲ್ ಲೋಟಸ್ ಅದು ತುಂಬ ಸಣ್ಣದಿದೆ ಲೋಟಸ್ಸು. ಗಾಡಿ ಎಲ್ಲ ಮುಂದೆ ಹೋಗ್ತಾರೆ. ಸುಮಾರು ಜನ ಕ್ಯಾಂಪಲ್ಲಿ ಹಾಕಿದ್ದಾರೆ, ತೋರಿಸ್ತೀನಿ ಬನ್ನಿ. ಸಖತ್ತಾಗಿದೆ ಗುರು. ಇದು ಈ ಕಡೆಗೆ ಕೆರೆ ಇದೆ, ಅಲ್ಲಿ ಮುಂದೆ ಒಂದು ಕಲ್ಲಿನ ಬೆಟ್ಟ ಕೂಡ ಕಾಣ್ತಾ ಇದೆ. ಅಲ್ಲಿ ದೇವಸ್ಥಾನ ಇರ್ಬೇಕಲ್ಲ, ಅಲ್ಲಿ ನೋಡು ಮೇಲೆ ಫುಲ್ ಬೆಟ್ಟ ಕಾಣ್ತಿದೆ. ಬೇಗ ಹೋಗಿ ಹಾಕೋಬೇಕು. ಕ್ಯಾಂಪ್ ಮಾಡಕ್ಕೆ, ಹೈಕ್ ಮಾಡಕ್ಕೆ ಎಲ್ಲ ಸಕ್ಕತ್ತಾಗಿದೆ. ಮುಂದೆ ಈ ತರ ಒಂದು ಒಳ್ಳೆ ನೋಡಿ, ಹಿಂಗೆ ಈ ತರ ಇದೆಯಲ್ಲ ಜೀವನ್, ಈ ತರ ಒಂದು ಜಾಗ ನೋಡ್ಕೊಂಡು ಮುಂದ್ಗಡೆ ಟೆಂಟ್ ಎಲ್ಲ ಹಾಕೊಂಡು ರೆಡಿ ಮಾಡ್ಕೊಳ್ಳೋಣ ಅಲ್ಲ? ಅದು ಬೆಸ್ಟ್. ಚೆನ್ನಾಗಿದೆ. ಸ್ವಲ್ಪ ಯಾರು ಅಲ್ಲಿ ಜನ ಇರಬಾರ್ದು ಅಲ್ಲ? ಈ ಕಡೆ ಕೂರಿಸ್ಕೊಂಡು ನಮಗೆ ಇಮ್ಮ ಮಾತಾಡ್ತಾರೆ. ಸ್ವಲ್ಪ ಪ್ರೈವೇಟ್ ಆಗಿರ್ಬೇಕು, ಪ್ರೈವೇಸಿ. ನೋಡ್ಕೊಂಡು ಹೋಗೋಣ. ತುಂಬಾ ಜನ ಬಂದಿದ್ದಾರೆ ಆಕ್ಚುಲಿ. ಚೆನ್ನಾಗಿದೆ ಇದು. ಇನ್ನು ಮಳೆಲಿ ಇನ್ನೂ ಸಖತ್ತಾಗಿರುತ್ತೆ. ಇಮ್ಮ ಇಲ್ಲಿ ಬಂದ್ರೆ ಮಕ್ಳಿಗೆಲ್ಲ ಕರ್ಕೊಂಡು ಬಂದು ಆಟ ಆಡಿಸ್ಕೊಂಡು ಹೋಗೋದು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಹೌದು. ಸುಮಾರು ಜನ ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿಯವರು ಅನ್ಸುತ್ತೆ, ಮುಂದೆ ಕರ್ನಾಟಕ ಗಾಡಿ. ನೋಡಿ ಇಲ್ಲಿ ಮೀನೆಲ್ಲ ಸಿಗುತ್ತೆ ಕಣೆ. ಇಲ್ಲಿ ಇನ್ನು ತೋರಿಸ್ತೀವನ್. ನಮ್ಮ ಫ್ರೆಶ್ ಫಿಶ್ ಬೇಕಂದ್ರೆ ಇಲ್ಲಿ ಫಿಶ್ ಎಲ್ಲ ಸಿಗುತ್ತೆ ಇಲ್ಲಿ.
ಅಂತ ಇದಾರ ಎಲ್ಲರೂ ಸೂಪರ್. ನಾವು ಅಲ್ಲಿ ಮುಂದೆ ಹಾಕೊಂಡು ಅಲ್ಲಿ ನೋಡು ಜೂಮ್ ಮಾಡು. ಅಲ್ಲ ಎಲ್ಲರೂ ಅಲ್ಲಿ ಫುಲ್. ಎಷ್ಟು 1 2 3 4 5 ಗಾಡಿಗಳು ಬಂದಿದೆ ಇಲ್ಲಿ ಸುಮಾರು. ಮಸ್ತಾಗಿದೆ ಗಾಡಿಗಳೆಲ್ಲ. ನಾವು ಸ್ವಲ್ಪ ಬೇಗ ಬಂದಿದ್ದೆ. ಇಲ್ಲ ಇನ್ನು ಮುಂದೆ ಎಲ್ಲ ಹೋಗ್ಬೋದು. ಮುಂದೆ ಹೋಗ್ಬೋದಾ ಇನ್ನ? ಇನ್ನು ಹೋಗಿ ಬಂದ್ರೆ ಎಲ್ಲ ಪಿಕ್ನಿಕ್ ಮಾಡ್ತಾವ್ರಲ್ಲ ಎಲ್ಲ ಹಾಕೊಂಡು ಮಾಡಿ. ನಮ್ಮ ಭಟ್ರೆ ಅವ್ರ ಹಿಂದ್ಗಡೆ. ಅಲ್ಲ ಭಟ್ರೆ ಏನ್ ಮಾಡ್ತೀಯ ಇಮ್ಮ ಇವತ್ತು? ಚಿಕ್ಕ ಕುಕ್ಕ ತೆಗ್ದಿದ್ವಿ, ಏನು ಗೊತ್ತಿಲ್ಲ. ತೋರಿಸಿ ಓ, tent ನೋಡಲ್ಲ ಎಲ್ಲ ಯಾರು ನೋಡಲ್ಲಿ ಬೇಬಿ ಟೆಂಟ್ ಎಲ್ಲ ಹಾಕೊಂಡವ್ರೆ, ಮಕ್ಳು ಟೆಂಟ್ ಎಲ್ಲ. ಗೊತ್ತಿಲ್ಲ ಮಗ್ಲೇ, ನಿಂದು ತರ್ಬೋದಿತ್ತು ತರ. ನೋಡು ಆರೋಹಿ ನೋಡ್ತಾ ಇದ್ಯಾ? ನೋಡಲ್ಲಿ ಟೆಂಟ್ ಎಲ್ಲ ಹಾಕೊಂಡವ್ರೆ. ನಾವು ಒಂದು ರೌಂಡ್ ಹೋಗಿ ಬರೋಣ ಎಲ್ಲ ಹಾಕೊಳ್ಳೋದು ಏನು ಅಂತ ನೋಡೋಣ. ಅಲ್ಲಿ ಇಲ್ಲ ಹಾಕೋಬೋದು, ಇಲ್ಲ ಹಾಕು. ಇಲ್ಲ ಹಾಕೊಳ್ಳೋದು. ಇನ್ನು ಮುಂದಕ್ಕೆ ಹೋಗೋಣ, ಮುಂದೆ ಹೋಗ್ಬೋದು. ಅಯ್ಯೋ ಯಾರೋ ಬಟ್ಟೆ ಎಲ್ಲ ಬಿಚ್ಕೊಂಡು ಹಿಡಿತಾರಲ್ಲ ಯಾರು. ಅದು ಕುರಿ ನೋಡಿಲ್ಲಿ. ಕುರಿ ಕುರಿ ಚಿಕ್ಕ ಕುರಿ. ಹಿಂಗೆ ಎಲ್ಲ ಮುಂದಕ್ಕೆ ಹೋಗ್ಬೋದು. ಅಲ್ಲೇ ಹಾಕೊಳ್ಳೋಣ, ಮುಂದಕ್ಕೆ ಹೋಗೋಣ ನಾವು. ಮುಂದೆ ಅಲ್ಲಿ ತುಂಬ ಮುಂದೆ ಬೇಡ ಅಲ್ಲ? ತುಂಬಾ ಮುಂದೆ ಬೇಡ, ಅಲ್ಲಿ ಚೆನ್ನಾಗಿತ್ತು. ಮತ್ತೆ ಎಲ್ಲ ಪಾಟಿ ಇಲ್ಲ, ನೋಡೋಣ. ನೋಡ್ಕೊಂಡ್ ಬರೋಣ ಅಷ್ಟೇ. ಸತಿ ನೋಡೋಣ. ಸುಮಾರು ಇದೆ ಬಾಯ್ಸ್ ಇದ್ರೆ ಏನು ಪರವಾಗಿಲ್ಲ. ನೀನು ಮೀನ್ ನೋಡ್ದ? ಹ್ಞೂ ಮೊನ್ನೆ ನೋಡಿದೆ. ಇಲ್ಲ ನೋಡ್, ಮೀನೆಲ್ಲ ಮೀನಾಗತ್ತೈತೆ. ಮೀನ್ ಸಕ್ಕದಾಗಿದೆ ಆ ಮೀನಲ್ಲಿ. ಹೌದಾ? ಅದು ಫುಲ್ ಎಲ್ಲ ನೋಡಿ ಮೀನ ಕ್ರಾಸ್ ಆಗೋದೆಲ್ಲ ಗೊತ್ತಾಗ್ತೈತಲ್ಲ. ನೋಡಿ ಅಲ್ಲಿ ಕರ್ನಾಟಕದ ಗಾಡಿಗಳೆಲ್ಲ ನೋಡಿ ಎಲ್ಲ ಬಂದಿದ್ದಾರಲ್ಲ. ತೋರಿಸಿ ಫುಲ್ ಆಲ್ ಪಿಕ್ನಿಕ್ ಗ್ರೂಪ್ಸ್ ಅಂತೆ ಯಾವುದೋ. ಇಲ್ಲಿ ಕುರಿ ಗಿರಿ ಎಲ್ಲ ಇದೆ. ಎಲ್ಲಿ ಅವರು ಗ್ರೂಪ್ನೇ ಪಿಕ್ನಿಕ್ ಮಾಡೋ ಗ್ರೂಪ್ ಮಾಡ್ಕೊಂಡಿದ್ದಾರೆ ಕಣೆ. ನೋಡ್ದಾ ಈ ಕಡೆ ದೋಚಿ? ಅಲ್ಲಿ ಒಂದು ಗ್ರೂಪ್ ಇದೆ ಅವ್ರದ್ದು. ಹೌದು ಹೌದು, ಹ್ಮ್. ಪಿಕ್ನಿಕ್ ಗ್ರೂಪ್ ಅಂತ. ಪಿಕ್ನಿಕ್ ಮಾಡಕ್ಕೆ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಅವರ. ಎಲ್ಲ ಅಡಿಗೆ ಮಾಡ್ತಾ ಇದಾರೆ, ಒಬ್ರು ಏನೋ ತಿಂತಾ ಇದಾರೆ. ಅಷ್ಟೇ. ಇಲ್ಲಿಗೆ ಇಲ್ಲೂ ಮಾಡ್ಕೊಂಡಿದ್ದಾರೆ. ಮುಗಿಯುತ್ತೆ. ಇನ್ನ ನೋಡಿ ಲೋಟಸ್. ಅಲ್ಲಿ ಲೋಟಸ್ ನೋಡ್ತೀಯಾ? ಅಲ್ಲಿ ನೋಡಲ್ಲಿ ಲೋಟಸ್ ಎಷ್ಟಿದೆ. ಈ ವಾವ್, ಪಿಂಕ್ ಕಲರ್ ಲೋಟಸ್. ಚಿಕ್ಕ ವೈಟ್ ಚಿಕ್ಕದಿದೆ. ಇದು ನೋಡು ಲೋಟಸ್ ಎಷ್ಟು ದಿವಸ ಆಯ್ತು ನೋಡಿ ಹಿಂಗೆ ಲೋಟಸ್ನ. ನೋಡ್ತಾ ಇದೆಯಾ? ಚೆನ್ನಾಗಿದೆಯಲ್ಲ ಲೋಟಸ್ ಎಲ್ಲ. ಓಕೆ, ಸೊ ಇಲ್ಲಿ ಮುಂದ್ಗಡೆಗೆ ಇನ್ನು ಕೆರೆ ಸಿಗಲ್ಲ ನಮಗೆ, ವಾಟರ್ ವ್ಯೂ. ಸೊ ಹಾಗಾಗಿ ಇಲ್ಲೇ ಗಾಡಿ ತಿರ್ಸ್ಕೊಳ್ಳೋಣ ಬನ್ನಿ. ತಿರ್ಸ್ಕೊಂಡು ಆ ಕಡೆ ಎಲ್ಲರೂ ಮಾಡೋಣ. ಅಲ್ಲಿ ಜನ ತುಂಬ ಜನ ಇದ್ದಾರೆ. ನಾವು ಒಬ್ಬರೇ ಅಲ್ಲಪ್ಪ, ಸಿಕ್ಕಾಬಿಟ್ಟೆ ನೋಡಿ ಅಲ್ಲೂ ಇದ್ದಾರೆ. ಎಲ್ಲ ಕಡೆನೂ ತುಂಬ ಜನ ಇದ್ದಾರೆ, ಸಿಕ್ಕಾಬಿಟ್ಟೆ ಜನ. ಹೋಗ್ಬೋದು ಅನ್ಸುತ್ತೆ ಅಭಿ, ನೀವು ಆ ಕಡೆ ಹಾಂ ರೌಂಡ್ ಆ ಕಡೆ ಹೋಗ್ಬೋದು ಅನ್ಸುತ್ತೆ. ಆ ಕಡೆಗ ನೋಡಿ ಎಲ್ಲ ಕಡೆನೂ ಇದ್ದಾರೆ ಸುಮಾರು ಜನ. ಒಳ್ಳೆ ಪಿಕ್ನಿಕ್ ಸ್ಪಾಟ್ ಇಮ್ಮ ಇದು. ನೋಡಿ ಎಲ್ಲ ಕೆಲವರು ಆ ಕಡೆ ಮರದ ಹತ್ರ ಹಾಕೊಂಡಿದ್ದಾರೆ, ಬಿಸಿಲಲ್ವಾ. ಇನ್ನಿಲ್ಲ ಈ ಕಡೆಗೆ. ಸೊ ಬನ್ನಿ ಹೋಗು. ಹಾಂ, ಮರದ ಹತ್ರ ಬೇಡ, ಮುಂದೆ ಬರ್ತೀರಾ ಯಾರು? ಬನ್ನಿ. ಅಯ್ಯೋ ನೋಡಲ್ಲಿ ಗನ್ ಶೂಟ್ ಮಾಡ್ತಿದ್ದಾರೆ, ಗನ್ ಇಟ್ಕೊಂಡಿದ್ದೀನಿ. ಹಾಂ ನೋಡ್ದಾ? ಇವಾಗೆಲ್ಲ ಜನಕ್ಕೆ ಪೀಸ್ ಬೇಕಂತ ಇಲ್ಲಿ ಹಾಕೊಂಬಿಡೋಣ, ಚೆನ್ನಾಗಿದೆ. ಇಲ್ಲಿ ಚೆನ್ನಾಗಿದೆ ಓಕೆ ಅಲ್ವಾ ಜೀವ? ಇಲ್ಲಿ ಚಿಕ್ಕ ಚಿಕ್ಕ ಮುಳ್ಳಿದ್ದು ಬಟರ್ಫ್ಲೈ ನೋಡ್ದೆ ನೀನು? ಹಾಂ ಬಟರ್ಫ್ಲೈ ಎಲ್ಲಿದೆ? ಇಲ್ಲಿ ಹೌದಾ? ಹಿಂದೆ